ಬನ್ನಿ ಇವತ್ತು ಬಟರ್ ಮಿಲ್ಕ್ ಅಥವಾ ನೀರು ಮಜ್ಜಿಗೆ ಹೇಗೆ ಮಾಡೋದಂತ ನೋಡೋಣ. ಇದು ತುಂಬಾ ಈಸಿ ಮಾಡೋದು. ಸೊ ಮನೇಲೇ ಮಾಡ್ಕೋಬೋದು ಮಸಾಲ ಬಟರ್ ಮಿಲ್ಕು ಅಥವಾ ನೀರು ಮಜ್ಜಿಗೆ. ಶ್ರೀರಾಮನವಮಿ ಹಬ್ಬಕ್ಕೆಲ್ಲ ಮಾಡ್ತೀವಿ ಮನೇಲಿ. ಸೊ ಇದಕ್ಕೆ ಬೇಕಾಗಿರೋದು ಮಜ್ಜಿಗೆ ಕಡಿಯೋದಕ್ಕೆ ಒಂದು ಪಾತ್ರೆ. ನಾನಿವತ್ತು ನಂದಿನಿ ಕರ್ಡ್ ತೊಗೊಳ್ತಾ ಇದ್ದೀನಿ 1/2 ಲೀಟರು. ಸೊ ನೀವು ಯಾವ ಕರ್ಡ್ ಆದರೂ ತೊಗೋಬೋದು, ಮೊಸರು ಮನೇಲಿ ಮಾಡಿರೋದಾದರೂ ತೊಗೋಬೋದು. ನಾನು 1/2 ಲೀಟ್ರ್ ತೊಗೊಂಡಿದ್ದೀನಿ. ಸೊ ಇವಾಗ ಮಜ್ಜಿಗೆ ಕಡಿಯೋ ಕೋಲ್ ಹಾಕಿ ಇದು ಚೆನ್ನಾಗಿ ಒಂದು 2 ನಿಮಿಷ ಕಡಿಬೇಕು. ನೀರು ಆ್ಯಡ್ ಮಾಡ್ತೀರಾ ಇದೇ ಥರನೇ ಕಡಿತಾ ಇದ್ದರೆ ಅದು ಮಜ್ಜಿಗೆ ಮೊಸರಲ್ಲಿರೋ ಗಟ್ಟಿಗಿರೋದೆಲ್ಲ ಸಾಫ್ಟ್ ಆಗುತ್ತೆ. ಸೊ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ. ಆ್ಯಡ್ ಮಾಡ್ಕೊಂಡು ಇದೇ ಥರನೇ ಒಂದು 2-3 ಮಿನಿಟ್ಸ್ ಚೆನ್ನಾಗಿ ಕಡಿಬೇಕಾಗತ್ತೆ ಮೊಸರನ್ನ. ಸೊ ಏನಂದರೆ ವಾಟರು ಮತ್ತು ಮೊಸರು ರೇಷಿಯೋ ಬಂದು 1 ಕಪ್ ಮೊಸರು ಇದ್ದರೆ 4 ಕಪ್ಸ್ ಆಫ್ ವಾಟರ್ ಇರಬೇಕು ಅನ್ನೋದೇ ಮೆಷರ್ಮೆಂಟು. ಸೊ ನಾನಿವಾಗ ಅದೇ ಮೆಷರ್ಮೆಂಟಲ್ಲೇ ಮಾಡ್ತಾಯಿದ್ದೀನಿ. ಆಗ ಮೊಸರು ಹೋಗಿ ಮಜ್ಜಿಗೆ ಆಗುತ್ತೆ. ಚೆನ್ನಾಗಿ ಕಡ್ದಷ್ಟು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನಾನಿವಾಗ ಕಡ್ಕೊಂಡಿದ್ದೀನಿ ಎಲ್ಲನೂ ಮೊಸರನ್ನೆಲ್ಲ. ಸೊ ಎಷ್ಟು ಬೇಕೋ ಅಷ್ಟು ನೀರು ನೋಡ್ಕೊಂಡು ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಳ್ಳಿ. ಆದರೆ 1:4 ಅದನ್ನ ನೆನ್ಪಿಟ್ಕೊಳ್ಳಿ. ನಾನು ಒಂದೇ ಸರಿ ನೀರು ಆ್ಯಡ್ ಮಾಡ್ತಾಯಿಲ್ಲ, ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದೇ ಸರಿ ಆ್ಯಡ್ ಮಾಡಿ ಕಡಿದ್ರೆ ಮಜ್ಜಿಗೆ ಸೊ ಎಲ್ಲ ಸಿಡಿಯುತ್ತೆ. ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಕಡ್ಕೊಬೇಕು ನಾವು ಮೊಸರನ್ನ. ಇದು ಪ್ರಾಬ್ಲಮ್ ಅನಿಸಿದ್ರೆ ನಿಮಗೆ TDS ಜಾಬ್ ಅನಿಸಿದ್ರೆ ಮಿಕ್ಸಿ ಜಾರಿಗೆ ಸೇಮ್ 1:4 1 ಕಪ್ ಮೊಸರು 4 ಕಪ್ ನೀರು ಹಾಕಿ ಒಂದು ಸ್ಪೀಡಲ್ಲಿ ಒಂದು 1 ಮಿನಿಟ್ ನಾವು ರನ್ ಮಾಡಿದ್ರೆ ಮಜ್ಜಿಗೆ ರೆಡಿ ಆಗುತ್ತೆ. ಸೊ ಈ ಮಜ್ಜಿಗೆಗೆ ನಾನಿವತ್ತು ಕೊತ್ತಂಬರಿ ಒಂದು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಸಣ್ಣದಾಗಿ ಹಂಚ್ಕೊಂಡಿದ್ದೀನಿ. ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಮಧ್ಯ ಮಧ್ಯ ಸಿಗ್ತಾಯಿದ್ರೆ. ಒಂದು ಸ್ವಲ್ಪ ಬಂದು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆ ಕೊಡೋದಿಲ್ಲ, ಹೀಗೇ ಇರುತ್ತೆ. ಒಗ್ಗರಣೆ ಬೇಕಿದ್ದರೆ ನೀವು ಆಪ್ಷನಲ್ ತೊಗೋಬೋದು. ಶುಂಠಿ ರಸ ಬಂದು ನಾನು 1 ಟೀ ಸ್ಪೂನಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಜಾಸ್ತಿ ಆ್ಯಡ್ ಮಾಡ್ತಾಯಿಲ್ಲ, ಸ್ವಲ್ಪನೇ ಆ್ಯಡ್ ಮಾಡ್ತಾಯಿದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ ಶುಂಠಿ ಮೊಸರು ಜೊತೆ. ಈಗ ಇದಕ್ಕೆ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನಾನಿವತ್ತು ಜೀರಿಗೆ ಎಲ್ಲ ಏನೂ ಹಾಕ್ತಿಲ್ಲ, ಜೀರಿಗೆ ಪೌಡರ್ ಏನೇನು ಪ್ಲೇನಾಗಿ. ಅಂದರೆ ಹಸಿಮೆಣ್ಸಿನ್ಕಾಯಿ ಇರೋದ್ರಿಂದ ಅದೇ ಡೈಜೆಷನ್ ಆಗುತ್ತೆ. ಬೇಕು ಅಂದರೆ ನೀವು ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡಿ ಜೀರಿಗೆ ಪೌಡ್ರ್ ಆ್ಯಡ್ ಮಾಡ್ಕೋಬೋದು. ಇದೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಉಪ್ಪು ಕರಗೋವರೆಗೂ, ಯಾಕಂದರೆ ನಾನು ಕಲ್ಲುಪ್ಪು ಆ್ಯಡ್ ಮಾಡ್ತಾ ಇರೋದು, ಚೆನ್ನಾಗಿ ಕಂಬೈನ್ ಆಗಬೇಕು ಸಾಲ್ಟು. ಈಗ ಮಜ್ಜಿಗೆ ರೆಡಿಯಾಗಿದೆ. ಸೊ ಇದನ್ನು ಹಾಗೆ ಆದರೂ ನಾವು ಕುಡಿಬೋದು ಅಥವಾ ರೈಸ್ ಜೊತೆ ಆದ್ರೂ ಕಲಿಸ್ಕೊಂಡು ತಿನ್ಬೋದು. ನೀರು ಮಜ್ಜಿಗೆ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.